Hello everyone. In the last session, we were discussing about counseling and different types of counseling. ಈ ಕೌನ್ಸಿಲ್ ಬಗ್ಗೆ ಹೇಳ್ತಾ ಇರಬೇಕಾದ್ರೆ ಸ್ವಲ್ಪ ಜನ ನನಗೆ ಬಂದ ಫೀಡ್ಬ್ಯಾಕ್, ಸರ್ ನೀವು ಕೌನ್ಸಿಲಿಂಗ್ನ ಸ್ವಲ್ಪ ತುಂಬ ಬ್ರೀಫಾಗಿ ಹೇಳ್ಬಿಟ್ರಿ, ಅದನ್ನು ಸ್ವಲ್ಪ ಡೀಟೇಲ್ಡಾಗಿ ಇನ್ನೂ ಸ್ವಲ್ಪ ಡೆಪ್ತಾಗಿ ಕೌನ್ಸಿಲಿಂಗ್ ಅಂದರೆ ಏನು ಅನ್ನೋದನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಅಂತೇಳಿ ಸುಮಾರು ಜನ ನನಗೆ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿಕೊಂಡ್ರು. ಸೊ ಐ ಥಾಟ್ ಆಫ್ ಎಕ್ಸ್ಪ್ಲೇನಿಂಗ್ ಇನ್ ಡೀಟೇಲ್ ವಾಟ್ ಇಸ್ ದಿಸ್ ಕೌನ್ಸಿಲಿಂಗ್. ಈ ಕೌನ್ಸಿಲಿಂಗ್ ಅಂತಂತಂದರೆ ಇಟ್ ಸ್ಟಾರ್ಟ್ಸ್ ವಿತ್ ಅಬ್ಸರ್ವೇಷನ್ ಅಂತ ಹೇಳಿದ್ರೆ, ಏನಾದ್ರು ಒಂದು ಮಗುವಲ್ಲಿ ಪ್ರಾಬ್ಲಮ್ ಇದೆ ಅಂತ ಅಂದಾಗ, ನಮಗೇನಾದ್ರು ಪ್ರಾಬ್ಲಮ್, ಆ ಮಗುವಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಅನ್ನಿಸ್ದಾಗ ನಾವು ಆ ಮಗುನ ಅಬ್ಸರ್ವ್ ಮಾಡಬೇಕು. ವಿ ಹ್ಯಾವ್ ಟು ಸಿ ಇಸ್ ಆ್ಯಕ್ಟಿವಿಟಿ ಫ್ರಮ್ ಮಾರ್ನಿಂಗ್ ಟಿಲ್ ಈವ್ನಿಂಗ್. ಈ ಅಬ್ಸರ್ವೇಷನ್ ಮಾಡಿದಾಗ ಅದು ಯಾವ ರೀತಿ ಡೇ ಟು ಡೇ ಅಲ್ಲಿ ನಾವು ಅಬ್ಸರ್ವ್ ಮಾಡಿ ಅದನ್ನು ರೆಕಾರ್ಡ್ ಮಾಡ್ಕೊಬೇಕು. ಆದರೆ ಡೈಲಿ ಫಸ್ಟ್ ಕ್ಲಾಸಲ್ಲಿ ಹೆಂಗಿರ್ತಾನೆ, ಸೆಕೆಂಡ್ ಕ್ಲಾಸಲ್ಲಿ ಹೆಂಗಿರ್ತಾನೆ, ಇಲ್ಲ ಪರ್ಟಿಕ್ಯುಲರ್ ಕ್ಲಾಸಲ್ಲಿ ಬಿಹೇವಿಯರ್ ಇದೆಯಾ, ಇಲ್ಲ ಎಲ್ಲ ಕ್ಲಾಸಲ್ಲೂ ಬಿಹೇವಿಯರಲ್ಲಿ ಇದೆಯಾ, ಇಲ್ಲ ಔಟ್ಸೈಡ್ ಕ್ಲಾಸ್ ರೂಮಲ್ಲಿ ಬಿಹೇವಿಯರ್, ಈ ಥರ ಬಿಹೇವಿಯರ್ ಒಂದು ಅನ್ಡಿಸೈರಬಲ್ ಬಿಹೇವಿಯರಲ್ಲಿ ಇದೆಯಾ, ಇಲ್ಲ ಒನ್ಲಿ ಇನ್ಸೈಡ್ ಕ್ಲಾಸ್ ರೂಮಲ್ಲಿ ಆಗ್ತಿದೆಯಾ. ಸೊ ಈ ಒಂದು ವಿಷಯಗಳನ್ನು ನಾವು ಕಂಪ್ಲೀಟ್ ಒಂದು ಅಬ್ಸರ್ವ್ ಮಾಡಿ ಅದನ್ನು ಪಾಯಿಂಟ್ಸ್ ಬರ್ಕೋಬೇಕು. ಇದನ್ನು ನಾವು ಸ್ಟೂಡೆಂಟ್ಗೆ ಹೇಳ್ದೆ ಮಾಡ್ತೀವೋ ಇಲ್ಲ ಹೇಳ್ದೇನೆ ಹೇಳ್ಬಿಟ್ಟು ಮಾಡ್ತೀವೋ, ದಟ್ ಇಸ್ ಡಿಫ್ರೆಂಟ್. Whether we are going to inform the students or not, but we need to do this observation very clearly. This observation has to go more than 1 or 2 months. ಇದನ್ನ ಒಂದೇ ಎರಡೇ ಒಂದು ಅಬ್ಸರ್ವೇಷನ್ ಅಲ್ಲಿ ಇಲ್ಲ 3 ದಿನದ ಅಬ್ಸರ್ವೇಷನ್ ಅಲ್ಲಿ 4 ದಿನದ ಅಬ್ಸರ್ವೇಷನ್ ಅಲ್ಲಿ ಮಾಡ್ಲಿಕ್ಕಾಗಲ್ಲ. ಯಾಕಂದ್ರೆ ಇಟ್ ಚೇಂಜಸ್ ಫ್ರಮ್ ಡೇ ಟು ಡೇ, ಇಟ್ ಚೇಂಜಸ್ ಫ್ರಮ್ ಅವರ್ಸ್ ಟು ಅವರ್, ಇಟ್ ಚೇಂಜಸ್ ಫ್ರಮ್ ಪೀರಿಯಡ್ಸ್ ಟು ಪೀರಿಯಡ್. ಈಗ ನಾನು ಆ ಹುಡುಗನಿಗೆ ಒಂದು ಟೀಚರ್ ತುಂಬ ಇಷ್ಟ ಆಗಿರ್ತಾರೆ. ಸೊ ಆ ಟೀಚರ್ ಕ್ಲಾಸಲ್ಲಿ ಈ ಬಿಹೇವ್ಸ್ ವೆಲ್ ಬಿಹೇವ್ಡ್. In the same way, it's opposite to the other teacher. So we need to record all these differences. Is uneven characterization of that particular student. ಅವಾಗ ಏನಾಗುತ್ತೆ, ನಮ್ಗೆ ಈ ಅಬ್ಸರ್ವೇಷನ್ನ ನಾವು ಕಲೆಕ್ಟ್ ಮಾಡಿದಾಗ ನಮಗೊಂದು ಓವರ್ ಆಲ್ ಐಡಿಯಾ ಸಿಗುತ್ತೆ, ವೈ ದಿಸ್ ಬಾಯ್ ಆರ್ ಎ ಗರ್ಲ್ ಬಿಹೇವ್ಸ್ ಲೈಕ್ ದಿಸ್. ಸೊ ಈ ಅಬ್ಸರ್ವೇಷನ್ಸ್ನೆಲ್ಲ ನಾವು ಕಲೆಕ್ಟ್ ಮಾಡಾದ್ಮೇಲೆ ವಿ ನೀಡ್ ಟು ಡೂ ದ ಅನಾಲಿಸಿಸ್. ವಿ ನೀಡ್ ಟು ಸ್ಪ್ಲಿಟ್ ದ ಹೋಲ್ ಅಬ್ಸರ್ವೇಷನ್ಸ್ ಇಂಟು ಸ್ಮಾಲ್ ಇನ್ಫಾರ್ಮೇಷನ್ಸ್. ಯಾವ ರೀತಿ ಅಂತಂದರೆ, ಈ ಕ್ಲಾಸಲ್ಲಿ ಎಷ್ಟು ದಿನ ಈ ರೀತಿ ಬಿಹೇವ್ ಮಾಡ್ದ, ಈ ಫಸ್ಟ್ ಪೀರಿಯಡಲ್ಲಿ ಎಷ್ಟು ದಿನ ಈ ರೀತಿ ಬಿಹೇವ್ ಮಾಡ್ದ, ಈ ಸೆಕೆಂಡ್ ಪೀರಿಯಡಲ್ಲಿ ಯಾವ ರೀತಿ ಬಿಹೇವ್ ಮಾಡ್ದ, ಹೊರಗಡೆ ಔಟ್ಸೈಡ್ ಕ್ಲಾಸ್ ರೂಮಲ್ಲಿ ಹೌ ಯು ಬಿಹೇವ್ಡ್, whether he is behaving naturally or behaving unnaturally, undesirable or whatever the things. ಈ ಒಂದು ಸ್ಪೆಸಿಫಿಕ್ ಇನ್ಫಾರ್ಮೇಷನ್ ನಾವು ಕ್ಯಾರೆಕ್ಟರೈಸ್ ಮಾಡ್ತಾ ಹೋದಾಗ ನಮಗೆ ಒಂದು ಸ್ಯಾಂಪಲ್ ಸಿಗುತ್ತೆ, ಯಾವ ಟೈಮಲ್ಲಿ ಇವನು ಈ ರೀತಿ ಬಿಹೇವ್ ಮಾಡ್ತಾ ಇದ್ದಾನೆ. ಫಾರ್ ಎಕ್ಸಾಂಪಲ್, ಡ್ಯೂರಿಂಗ್ ಲಂಚ್ ಅವರ್ ಈ ಬಿಹೇವ್ಸ್ ವೆರಿ ಇಟ್ ಶೋಸ್ ವೆರಿ ಅನ್ಡಿಸೈರಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತಂದಾಗ ಅವನಿಗೇನೋ ಒಂದು ಲಂಚ್ ಟೈಮಲ್ಲಿ ಏನಾಗುತ್ತೆ, ಈ ಫೀಲ್ಸ್ ಫ್ರೀ, ನೋಬಡಿ ಈಸ್ ದೇರ್ ಟು ಸಿ ಹಿಮ್. ಸೊ ಅವಾಗ ಏನಾಗುತ್ತೆ, ಅವ್ನು ಇಷ್ಟ ಬಂದಾಗಿ ಬಿಹೇವ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಸೊ ಈ ಒಂದು ಬಿಹೇವಿಯರ್ ಇದೆಯಾ, ಇಲ್ಲ ಪರ್ಟಿಕ್ಯುಲರ್ ಕ್ಲಾಸ್ ರೂಮಲ್ಲಿ ಈ ಬಿಹೇವಿಯರ್ ಇದೆಯಾ, ಇಲ್ಲ ಪರ್ಟಿಕ್ಯುಲರ್ ಸಬ್ಜೆಕ್ಟಲ್ಲಿ ಬಿಹೇವಿಯರ್ ಇದೆಯಾ ಅನ್ನೋದನ್ನು ನಾವು ಸ್ಪೆಸಿಫಿಕ್ ಆಗಿ ಒಂದು ಸ್ಪೆಸಿಫಿಕ್ ಜನರಲೈಸೇಷನ್ ಇಂದ ಸ್ಪೆಸಿಫಿಕ್ ಬರ್ತವೆ. ಸೊ ನಮಗೆ ಯಾವ ಟೈಮಲ್ಲಿ ಇವನು ಅನ್ಡಿಸೈರಬಲ್ ಆಗಿ ಬಿಹೇವ್ ಮಾಡ್ತಾನೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಇನ್ ಕೇಸ್ ಈಗ ಫಾರ್ ಎಕ್ಸಾಂಪಲ್ ದಟ್ ಸ್ಟೂಡೆಂಟ್ಸ್ ಇಸ್ ವೆಲ್ ಬಿಹೇವ್ಡ್ ಇನ್ ಕ್ಲಾಸ್ ರೂಮ್, ಬಟ್ ವೆನ್ he goes to home he behaves in a different way. He feels that he thinks that he is rebel for parents. ಅವನು ಪೇರೆಂಟ್ಸ್ ಮಾತನ್ನೇ ಕೇಳಲ್ಲ, ತುಂಬ ರೆಬಲ್ ಆಗಿ ಬಿಹೇವ್ ಮಾಡ್ತಾ ಇರ್ತಾನೆ. ಸೊ ಈ ಎಲ್ಲ ಒಂದು ಅಬ್ಸರ್ವೇಷನ್ ನಾವು ಜನರಲೈಸ್ ಇಂದ ಸ್ಪೆಸಿಫಿಕೇಶನ್ ತಂದಾಗ ನಮಗೊಂದು ಪಾಯಿಂಟ್ ಸಿಗುತ್ತೆ. ಇಂಥ ಪರ್ಟಿಕ್ಯುಲರ್ ಟೈಮಲ್ಲಿ ಇಲ್ಲ ಇಂಥ ಪರ್ಟಿಕ್ಯುಲರ್ ಜನಗಳ ಜೊತೆ ಇಲ್ಲ ಇಂಥ ಪರ್ಟಿಕ್ಯುಲರ್ ಟೈಮಲ್ಲಿ ಈ ಬಿಹೇವ್ಸ್ ಲೈಕ್ ದಿಸ್ ಅಂತ ಹೇಳಿ. ಫಾರ್ ಎಕ್ಸಾಂಪಲ್, ಈ ಒಂದು ಪರ್ಟಿಕ್ಯುಲರ್ ಹುಡುಗ ಈ ಸಬ್ಜೆಕ್ಟ್ ಕ್ಲಾಸಲ್ಲಿ ಇಲ್ಲ ಈ ಒಂದು ಪರ್ಟಿಕ್ಯುಲರ್ ಟೀಚರ್ ಜೊತೆಲಿ ಈ ಥರ ಬಿಹೇವ್ ಮಾಡ್ತಾ ಇದ್ದಾನೆ, ಬಟ್ ಅದರ್ ಟೀಚರ್ ಜೊತೆ ಚೆನ್ನಾಗಿದ್ದಾನೆ. ದೆನ್ ವಿ ನೀಡ್ ಟು ಬಿಲ್ಡ್ ಅನ್ ಈಕ್ವೇಷನ್ ವೈ ಇಟ್ ಈಸ್ ಸೋ. ಇಲ್ಲ ಅಂತಂದರೆ ಈ ಹುಡುಗ ಮನೆಗೆ ಹೋದಾಗ ತುಂಬ ಪೇರೆಂಟ್ಸ್ ಜೊತೆ ರೆಬಲ್ ಆಗಿರ್ತಾನೆ, ಇಲ್ಲಿ ಕ್ಲಾಸ್ ರೂಮಲ್ಲಿ ಬಂದಾಗ ಈಸ್ ವೆರಿ ಮಚ್ ಡೀಸೆಂಟ್. ದೆನ್ ವಿ ನೀಡ್ ಟು ಬಿಲ್ಡ್ ಅನ್ ಈಕ್ವೇಷನ್ ವೈ ಇಟ್ ಈಸ್ ಸೋ. ಈ ವೈ ಇಟ್ ಇಸ್ ಸೋ, ವೈ ಅಂತ ಬಂದಾಗ ದೆನ್ ವಿ ನೀಡ್ ಟು ಫೈಂಡ್ ಎನ್ ಎ ಸೊಲ್ಯೂಷನ್ ಟು ದಟ್. ವೈ ಇಟ್ ಇಸ್ ಸೋ ಆ್ಯಂಡ್ ವಿ ಹ್ಯಾಡ್ ಸೋ ಮೆನಿ ವೈಸ್. ಈ ವೈ ಅನ್ನೋ ಒಂದು ಪದಕ್ಕೆ ದೆನ್ ವಿ ನೀಡ್ ಟು ಸ್ಟ್ರೀಮ್ಲೈನ್ ದ ವೈ, ದ ರೀಸನ್ ಫಾರ್ ದಿಸ್ ವೈ. ವೈ ಇಟ್ ಇಸ್ ಸೋ, ಫೈಂಡ್ ದ ರೀಸನ್. ವೈ ಇಟ್ ಇಸ್ ಸೋ, ಫೈಂಡ್ ದ ರೀಸನ್. ಈ ಒಂದು ವೈಗೆ ನಾವು ರೀಸನ್ಸ್ನ ಹುಡುಕ್ತಾ ಏನಾಗುತ್ತೆ, ವಿಲ್ ಕಮ್ ಟು ದ ರೂಟ್ ಕಾಸ್ ಆಫ್ ದಟ್ ಬಿಹೇವಿಯರ್. ಒನ್ಸ್ ಆ ರೂಟ್ ಕಾಸ್ನ ನಾವು ಒಂದ್ಸರಿ ಟ್ಯಾಪ್ ಮಾಡಿದ್ವಿ ಅಂತಂತಂದರೆ ವಿ ಕ್ಯಾನ್ ಸಾರ್ಟ್ ಔಟ್ ವಾಟ್ ಎವರ್ ದ ಇಶ್ಯೂ ಇನ್ಸೈಡ್ ದ ಕ್ಲಾಸ್ ರೂಮ್.
ಸೊ ಈ ವೈ ಅನ್ನೋದನ್ನ ನಾವು ವೈ ಅನ್ನೋದಕ್ಕೆ ನಾವು ರೂಟ್ ಕಾಸ್ನ ಹುಡುಕ್ಬೇಕು. ವೈ ಇಟ್ ಇಸ್ ಸೋ ಅನ್ನೋದಕ್ಕೆ ನಾವು ರೀಸನಿಂಗ್ ಮಾಡಬೇಕು, ವೈ ಇಟ್ ಇಸ್ ಸೋ ಅನ್ನೋದಕ್ಕೆ ರೀಸನಿಂಗ್ ಮಾಡಬೇಕು. ಈ ರೀಸನಿಂಗ್ ಮಾಡ್ತಾ ಮಾಡ್ತಾ ನಾವೇನು ಮಾಡ್ತೀವಿ, ವಿ ಫೌಂಡ್ ದೇರ್ ಸೋ ಮೆನಿ ಪ್ರಾಬಬಿಲಿಟೀಸ್ ವಿಚ್ ಕಾಸಸ್ ದಟ್ ಇಂಡಿಸೈರಬಲ್ ಬಿಹೇವಿಯರ್. ಈಗ ಮನೇಲಿ ಏನೋ ಒಂದು ಫ್ರಸ್ಟ್ರೇಷನ್ಸ್ ಇರ್ಬೋದು, ಮನೇಲಿ ತಂದೆ ತಾಯಿಗಳ ಜಗಳ ಇರ್ಬೋದು, ಹೊರಗಡೆ ಫ್ರೆಂಡ್ಸ್ಗಳ ಜೊತೆ ಇರ್ಬೋದು. ದ ಸೇಮ್ ಮೈಂಡ್ ಸೆಟ್ ಈ ಕಮ್ಸ್ ಟು ದ ಕ್ಲಾಸ್ ರೂಮ್. ಸೊ ಈ ಕ್ಲಾಸ್ ರೂಮಲ್ಲಿ ಏನಾಗುತ್ತೆ, ಒನ್ಸ್ ಈ ಮೇ ಗೆಟ್ ಫಾರ್ ಸ್ಮಾಲ್ ಥಿಂಗ್ಸ್ ಈ ಗೆಟ್ ಇರಿಟೇಟೆಡ್, ಈ ಓಕ್ಡ್ ಅಪ್. ಸೊ ಈ ಎಲ್ಲ ಫಾರ್ ರೀಸನ್ಸಿಂದ ಈ ಪ್ರೆಸೆನ್ಸ್ ಈಸ್ ಅನ್ಕಂಡೀಷನಲ್ ವಾಟ್ ಅನ್ವಾಂಟೆಡ್ ಬಿಹೇವಿಯರ್. ಸೊ ಈ ಒಂದು ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ, ಕ್ಲಾಸ್ ರೂಮಲ್ಲಿ ನಾವು ಕೂಡ ನೀನು ಈಗ ಮಾಡಬೇಡ, ಈಗ ಮಾಡಿದ್ರೆ ಹಿಂಗಾಗುತ್ತೆ ಅಂದ್ರೆ ಆಗೋಲ್ಲ. ವಿ ನೀಡ್ ಟು ಕಮ್ ಟು ದ ರೂಟ್ ಕಾಸ್ ವೈ. ಈ ವೈ ಅನ್ನೋದನ್ನ ನಾವು ಡಿಫ್ರೆಂಟ್ ಪ್ರಾಬ್ಲಮ್ಸ್ ಆಗಿ ಸ್ಪ್ಲಿಟ್ ಮಾಡಿದಾಗ ಆ ಪ್ರಾಬ್ಲಮ್ಸೇ ನಮಗೆ ಸೊಲ್ಯೂಷನ್ಸ್ ಆಗ್ತವೆ. ಬಿಕಾಸ್ ವಿಲ್ ಕಮ್ ಟು ದ ರೂಟ್ ಕಾಸ್. ಏಕೆ ಈ ಹುಡುಗ ಹಿಂಗ ಬಿಹೇವ್ ಮಾಡ್ತಾ ಇದ್ದಾನೆ, ಈ ಹುಡುಗಿ ಯಾಕೆ ಹಿಂಗೆ ಬಿಹೇವ್ ಮಾಡ್ತಾ ಇದ್ದಾರೆ ಅಂತ ಒಂದು ರೂಟ್ ಕಾಸ್ ನಮಗೆ ಈಸಿಯಾಗಿ ಸಿಕ್ಕಿದಾಗ ನಾವು ಅಲ್ಲಿಂದ ಪ್ರಾಬ್ಲಮ್ನ ಸಾಲ್ವ್ ಮಾಡಲಿಕ್ಕೆ ಶುರು ಮಾಡಬೇಕು. ಇಟ್ ಇಸ್ ನಾಟ್ ದಟ್ ಈಗ ಪ್ರಾಬ್ಲಮ್ ಐಡೆಂಟಿಫೈ ಆಯಿತು, ಇಲ್ಲೇ ಪ್ರಾಬ್ಲಮ್ಮು ಅಂದ ತಕ್ಷಣ ಅಲ್ಲಿ ಕೂತ್ಕೊಂಡು ನೀವು ಹಿಂಗೆ ಮಾಡ್ತಾ ಇದ್ದೀರಿ, ಪೇರೆಂಟ್ಸ್ ನೀವು ಹಿಂಗೆ ಮಾಡ್ತಿರೋದ್ರಿಂದ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ ಹುಡುಗನಿಗೆ ಅಂತೇಳಿ ವಿ ಕ್ಯಾನಾಟ್ ಡೈರೆಕ್ಟ್ಲಿ ಕನೆಕ್ಟ್ ದಟ್ ಡಿಸೈರಬಲ್ ಅನ್ಡಿಸೈರಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂಡ್ ದ ರೂಟ್ ಆಫ್ ಕಾಸ್. ವಿ ನೀಡ್ ಟು ಟ್ರಾವೆಲ್, we need to slowly travel from cause root to undesirable characteristics. ಅಂತಂದ್ರೆ ಫಸ್ಟ್ ನಾವು ಅಗೇನ್ ದೇರ್ we need to discuss with the parents why ನೀವು ಯಾಕೆ ಹಿಂಗೆ ಆಡ್ತಾ ಇದ್ದೀರಿ, ವಾಟ್ ಇಸ್ ದ ಪ್ರಾಬ್ಲಮ್. ಬಿಕಾಸ್ ಆಫ್ ದಿಸ್ ವಿ ನೀಡ್ ಟು ಮೇಕ್ ದ ಪೇರೆಂಟ್ಸ್ ಆರ್ ಸರೌಂಡಿಂಗ್ ಆರ್ ದ ಕ್ಲಾಸ್ ಟೀಚರ್ ಆರ್ ಎನಿಬಡಿ ಟು ಮೇಕ್ ದೆಮ್ ಅಂಡರ್ಸ್ಟ್ಯಾಂಡ್ why this student is behaving like this. Once this understands comes in the cause root, then the whole problem will be solved. ಸೊ ಈ ಕೌನ್ಸಿಲಿಂಗ್ ಅಂತ ಹೇಳಿದ್ರೆ ಫೈಂಡಿಂಗ್ ದ ಕಾಸ್ ರೂಟ್ ಆ್ಯಂಡ್ ಪ್ರೊವೈಡಿಂಗ್ ದ ಸೂಟಬಲ್ ಸೊಲ್ಯೂಷನ್ಸ್ ಇನ್ ಈಚ್ ಸ್ಟೆಪ್ ಆಫ್ ಸಾಲ್ವಿಂಗ್ ದ ಪ್ರಾಬ್ಲಮ್. ಈ ಸಾಲ್ವಿಂಗ್ ಅ ಪ್ರಾಬ್ಲಮ್ ಇಟ್ ಮೇ ಬಿ ಇನ್ ಮೆನಿ ವೇಸ್. ದ ಸ್ಟೂಡೆಂಟ್ ಮೇ ಈಗ ತಂದೆ ತಾಯಿಯಿಂದಲೇ ಸಾಲ್ವ್ ಆಗ್ಬೋದು, ಇಲ್ಲ ಇಟ್ ಮೇ ಬಿ ಕೌನ್ಸಿಲಿಂಗ್ ಅಂತಲೇ ಸ್ಟಾರ್ಟ್ ಆಗ್ಬೋದು. ಈಗ ಇನ್ನೊಂದೇನ ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂತಂದರೆ, ಕೌನ್ಸಿಲಿಂಗ್ ಅಂತ ಅಂದರೆ ಇಟ್ ಇಸ್ ಲೈಕ್ ಮೆಂಟಲಿ ಇಲ್ನೆಸ್ ಇರೋರಿಗೆ, ಇಲ್ಲ ಸಮ್ ಡಿಸ್ಟರ್ಬ್ ಚೈಲ್ಡ್ ಅಂತ ಅನ್ಕೋತಾರೆ. ಕೌನ್ಸಿಲಿಂಗ್ ಎಲ್ಲ ಬರೀ ಹುಚ್ಚರಿಗೆ ಅಲ್ಲ, ಇಲ್ಲ ಮೆಂಟಲಿ ಡಿಸ್ಟರ್ಬ್ ಆದವ್ರಿಗೆ ಅಲ್ಲ. ಈ ಕೌನ್ಸಿಲಿಂಗ್ ಅಂತ ಅನ್ನೋದು ನಮ್ಮಲ್ಲಿರೋ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳಿಕ್ಕೆ. ಇನ್ನು ಯಾವ ರೀತಿ ಆಗುತ್ತೆ, ಒಬ್ಬರ ಜೊತೆ ಕೂತು ಮಾತಾಡಿದಾಗ ನಾವು ಒಂಥರ ಮೈಂಡ್ ರಿಲ್ಯಾಕ್ಸ್ ಆಗುತ್ತಲ್ಲ, ಇಟ್ಸ್ ದ ಒನ್ಲಿ ಥಿಂಗ್ ಇಸ್ ಕೌನ್ಸಿಲಿಂಗ್. ಸೊ ಕೌನ್ಸಿಲಿಂಗ್ ಅಂದ ತಕ್ಷಣ ಯಾರನ್ನೂ ಭಯ ಪಡಬೇಕಾಗಿಲ್ಲ. ಕೌನ್ಸಿಲಿಂಗ್ ಮಾಡ್ತಾ ಇದ್ದಾರೆ ಸ್ಟೂಡೆಂಟನ್ನ ಅಂದ ತಕ್ಷಣ ಯಾಕೆ ನಮ್ಮ ಹುಡುಗನ ನನ್ನ ಹುಚ್ಚನ ಅಂತಾರೆ ಸ್ವಲ್ಪ ಜನ ಹುಡುಗರು ಪೇರೆಂಟ್ಸು. ಸೊ ಇಟ್ಸ್ ನಾಟ್ ಲೈಕ್ ದಟ್. ಇಟ್ ಈಸ್ ದಟ್ ಫೈಂಡಿಂಗ್ ಇಸ್ ಪ್ರಾಬ್ಲಮ್ ಆ್ಯಂಡ್ ಫೈಂಡಿಂಗ್ ಎ ಸೊಲ್ಯೂಷನ್ ಟು ದಟ್ ಪ್ರಾಬ್ಲಮ್. ಸೊ ದಿಸ್ ಇಸ್ ಕಾಲ್ಡ್ ಕೌನ್ಸಿಲಿಂಗ್. ಥ್ಯಾಂಕ್ ಯು.